ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ 1ನೇ ಯೋಹಾನನು ಬರೆದ ಪತ್ರಿಕೆ 3ನೇ ಅಧ್ಯಾಯ 16ನೇ ವಾಕ್ಯ. ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನ ಕೊಟ್ಟದರಲ್ಲಿ ಪ್ರೀತಿ ಇಂಥದೆಂದು ನಮಗೆ ತಿಳಿಯ ಬಂದಿದೆ. ನಾವು ಸಹ ಸಹೋದರರಿಗೋಸ್ಕರ ನಮ್ಮ ಪ್ರಾಣವನ್ನು ಕೊಡುವ ಹಂಗಿನಲ್ಲಿದ್ದೇವೆ. ಹೌದು ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ಗಮನಿಸುತ್ತಿದ್ದೇವೆ. ಇಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟದರಲ್ಲಿ ಪ್ರೀತಿ ಇಂಥದ್ದೆಂದು ನಮಗೆ ತಿಳಿಯ ಬಂದದೆ. ನಾವು ಸಹ ಸಹೋದರರಿಗೋಸ್ಕರ ನಮ್ಮ ಪ್ರಾಣಗಳನ್ನು ಕೊಡುವ ಹಂಗಿನಲ್ಲಿದ್ದೇವೆ. ಪ್ರಿಯ ದೇವರ ಮಕ್ಕಳೇ, ಈ ಒಂದು ವಾಕ್ಯವನ್ನ ನಾವು ಕೇಳುತ್ತಿರುವಾಗಲೇ ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನ ಕೊಟ್ಟನು. ಈಗಾಗಲೇ ನಾವು ಗಮನಿಸಿದ್ವಿ, ಯೇಸು ಕ್ರಿಸ್ತನು ನಮಗಾಗಿ ಸತ್ತನು. ಯೇಸು ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನೇ ಅರ್ಪಿಸಿದನು. ಶಿಲುಬೆಯನ್ನ ಹೊತ್ತುಕೊಂಡು ನಿನ್ನ ಪಾಪಗಳಿಗಾಗಿ ಆತನು ಸತ್ತನು. ಅದೇ ರೀತಿಯಲ್ಲಿ ನಾವು ಸಹ ನಮ್ಮ ಸಹೋದರರಿಗೆ ನಮ್ಮ ಪ್ರಾಣವನ್ನು ಕೊಡುವ ಹಂಗಿನಲ್ಲಿದ್ದೇವಂತೆ. ದೇವರ ಆತ್ಮನ ಹೇಳ್ತಾ ಇದ್ದ ನೋಡ್ರಿ, ಕೊಟ್ಟ ರೀತಿಯಲ್ಲಿ ಇದೆಂದು ತಿಳಿದು ಬಂದಿದೆ. ನಾವು ಸಹ ಸಹೋದರರಿಗೋಸ್ಕರ ನಮ್ಮ ಪ್ರಾಣಗಳನ್ನು ಕೊಡುವ ಹಂಗಿನಲ್ಲಿದ್ದೇವೆ. ಅಂದ್ರೆ ನಮ್ಮ ಸಹೋದರಿಗೋಸ್ಕರ ಪ್ರಾಣವನ್ನು ಕೊಡುವ ಹಂಗಿನಲ್ಲಿ ನಾವು ಯಾಕಿದ್ದೀವಿ ಅಂದ್ರೆ, ಪ್ರಿಯದೇವರ ಮಕ್ಕಳೇ, ನಾವು ಇವತ್ತು ನಮ್ಮ ಸಹೋದರರು ಯಾರೆಲ್ಲ ನಮ್ಮ ಸಹೋದರರಾಗಿದ್ದಾರೆ ಎಂಬುದಾಗಿ ನಾವು ಗಮನಿಸೋದಾದ್ರೆ, ಈ ಲೋಕದಲ್ಲಿ ಯಾರೆಲ್ಲ ದೇವರನ್ನ ಇನ್ನೂ ತಿಳಿದಿಲ್ಲವೋ, ದೇವರನ್ನ ಅರ್ಥಕೊಂಡಿಲ್ಲವೋ, ದೇವರ ಬಗ್ಗೆ ತಿಳಿದಿಲ್ಲವೋ, ರಕ್ಷಣೆ ಮಾರ್ಗದಲ್ಲಿಲ್ಲವೋ, ಅವರೆಲ್ಲರೂ ಕೂಡ ಸಹೋದರ ಸಹೋದರಿಯರಾಗಿದ್ದಾರೆ. ಅವರಿಗಾಗಿ ಯೇಸು ಪ್ರಾಣವನ್ನ ಕೊಟ್ಟಿದ್ದಾರಲ್ವಾ, ಅವರಿಗೆ ಯೇಸುವನ್ನ ತಿಳಿಸ್ಬೇಕು. ನಿಮ್ಮ ಪ್ರಾಣ ಹೋಗುತ್ತೆ ಅಂತ ಹೇಳಿ ಭಯಪಡಬಾರ್ದು. ಅವರು ಒಂದು ವೇಳೆ ಹೊಡೆಯೋದ್ರಿಂದ, ಅವರೊಂದು ವೇಳೆ ಸಾಯಿಸೋದ್ರಿಂದ ನಿಮ್ ಪ್ರಾಣ ಹೋಗೋದಾದ್ರೆ ದೇವರಿಗೆ ಸ್ತೋತ್ರ, ಅಂತವರಿಗೋಸ್ಕರ ನಿಮ್ ಪ್ರಾಣ ಹೋದ್ರೆ ಹೋಗ್ಲಿ ಅಂತ ಹಂಗಿನಲ್ಲಿ ನಾನು ನೀನು ಇದ್ದೇವೆ. ಆ ಒಂದು ಜವಾಬ್ದಾರಿಯಲ್ಲಿ ನೀವು ಇದ್ದೇವೆ ಎಂಬುದಾಗಿ ದೇವರ ಆತ್ಮನು ನಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದಾನೆ. ನೋಡ್ರಿ, ಇದೇ ವಾಕ್ಯಗಳನ್ನ ಇನ್ನೊಂದು ಕಡೆ ನಾವು ಗಮನಿಸೋದಾದ್ರೆ, ರೋಮಪುರದವರೆಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 6ನೇ ವಾಕ್ಯದಿಂದ 8ನೇ ವಾಕ್ಯದವರೆಗೆ ನಾವು ಗಮನಿಸೋದಾದ್ರೆ, ನಾವು ಆಸಕ್ತರಾಗಿರಬೇಕೆಂದರೆ ಕ್ರಿಸ್ತನ ನೇಮಿತ ಕಾಲದಲ್ಲಿ ಭಕ್ತಹೀನರಿಗೋಸ್ಕರ ಪ್ರಾಣ ಕೊಟ್ಟನು. ನೀತಿವಂತರಿಗೋಸ್ಕರ ಯಾರಾದರೂ ಪ್ರಾಣ ಕೊಡುವುದು ಅಪರೂಪ. ಉಪಕಾರಿಗಳಿಗೋಸ್ಕರ ಪ್ರಾಣ ಕೊಡುವುದಕ್ಕೆ ಯಾವನಾದರೂ ಧೈರ್ಯ ಮಾಡಿದರೂ ಮಾಡಾನು. ಆದರೆ ನಾವು ಪಾಪಿಗಳಾಗಿದ್ದಲು ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ದೇವರು ನಮ್ಮ ಮೇಲೆ ತನಗಿಟ್ಟಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತಾ ಇದ್ದಾವೆ. ನೋಡ್ರಿ, ಈ ಲೋಕದಲ್ಲಿ ಯಾರು ಬೇಕಾದ್ರೂ ಯಾರಿಗೋಸ್ಕರ ಪ್ರಾಣ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಹೇಳ್ಬಹುದು, ನಾನು ನಿಮಗೋಸ್ಕರ ಪ್ರಾಣ ಕೊಡ್ತೀನಿ ಎಂಬುದಾಗಿ. ನೀತಿವಂತರಿಗೋಸ್ಕರ ಏನಾದ್ರೂ ಪ್ರಾಣ ಕೊಡೋದುಂಟು. ಒಳ್ಳೆಯವರಿಗಾಗಿ ತಾನು ಸಾಯೋದಕ್ಕೆ ರೆಡಿ ಆಗಿರುವಂತವ್ರು ಈ ಲೋಕದಲ್ಲಿ ಬಹಳ ಜನ ಇರಬಹುದು. ಆದ್ರೆ ಉಪಕಾರ ಮಾಡಿದವರಿಗೆ ಪ್ರಾಣ ಕೊಡೋದಕ್ಕೆ ಕೆಲವರು ಧೈರ್ಯ ಮಾಡಿದ್ರು ಮಾಡಬಹುದು. ಆದ್ರೆ ಪಾಪಿಗಳಾಗಿರುವಂತ ನಿನಗೋಸ್ಕರ ಯಾರು ಕೂಡ ಪ್ರಾಣ ಕೊಡೋದಕ್ಕೆ ಮುಂದಗಡೆ ಬರೋದಿಲ್ಲ. ಒಬ್ಬನು ತಪ್ಪು ಮಾಡ್ತಾ ಇದ್ದಾನೆ, ಆತನ ತಪ್ಪಿಗೋಸ್ಕರ ನಾನ್ ಆ ಶಿಕ್ಷಣ ಅನುಭವಿಸ್ತೇನೆ ಎಂಬುದಾಗಿ ಯಾರಾದ್ರೂ ಹೇಳಲಿಕ್ಕೆ ಸಾಧ್ಯನಾ? ಖಂಡಿತ ಸಾಧ್ಯ ಇಲ್ಲ. ಆದ್ರೆ ಯೇಸು ಕ್ರಿಸ್ತನು ಈ ಲೋಕದಲ್ಲಿರುವ ಎಲ್ಲಾ ಜನರು ಮಾಡಿದ ಪಾಪಗಳನ್ನು ನಾನು ಹೊತ್ತುಕೊಳ್ತೇನೆ, ನಾನು ತೆಗೆದುಕೊಳ್ತೇನೆ ಎಂಬುದಾಗಿ ಆತನು ನಮ್ಮ ಮೇಲೆ ಇಟ್ಟಿರುವಂತಹ ಪ್ರೀತಿಯನ್ನ ಸಿದ್ಧಾಂತಪಡಿಸಿದ್ದನು. ಈಗ ನಾವು ಆತನ ರಕ್ತದಿಂದಲೇ ನೀತಿವಂತರಾಗಿ ಆತನ ಮೂಲಕ ಬರುವ ಕೋಪಕ್ಕೆ ತಪ್ಪಿಸಿಕೊಳ್ಳುವುದಕ್ಕೆ ಮತ್ತೊಂದು ನಿಶ್ಚಯವಲ್ಲವೇ? ನೋಡ್ರಿ ಪ್ರಿಯ ದೇವರ ಮಕ್ಕಳೇ, ಆತನ ರಕ್ತದಿಂದ ನಾವು ಇವಾಗ ನೀತಿವಂತರಾಗಿದೆ. ಆತನು ಆವತ್ತು ಮರಣ ಕಂಬದಲ್ಲಿ ಆ ಶಿಲುಬೆಯಲ್ಲಿ ಸುರಿಸಿದ ರಕ್ತದಿಂದ ನಾನು ನೀವು ನೀತಿವಂತರಾಗಿದ್ದೇವೆ. ಆದ್ದರಿಂದ ಆತನಿಂದ ಬರುವಂತ ಕೋಪಕ್ಕೆ, ಮುಂದ್ಗಡೆ ಬರುವಂತಹ ದೇವರ ನ್ಯಾಯ ತೀರ್ಪಿಗೆ ನಾನು ನೀವು ತಪ್ಪಿಸಿಕೊಳ್ಳುವುದಕ್ಕೊಂದು ಮಾರ್ಗ ಇದೆ. ಅಂದ್ರೆ ಅದು ಯೇಸು ಕ್ರಿಸ್ತವನ್ನ ನಿಜವಾದ ದೇವರು ಅಂತ ಹೇಳಿ ನಾವು ತಿಳ್ಕೊಳ್ಬೇಕು. ಈ ವಾಕ್ಯದೊಟ್ಟಿಗೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಯೇಸು ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರ ಯೇಸು ನಾಮದಲ್ಲಿಪ್ಪ ಈ ಒಂದು ವಾಕ್ಯನ ಆಶೀರ್ವಾದ ಮಾಡ್ರಿ. ವಾಕ್ಯನ ಕೇಳುತ್ತಿರುವ ಪ್ರತಿಯೊಬ್ಬರನ್ನು ಆಶೀರ್ವದಿಸ್ರಿ ಸ್ವಾಮಿ. ವಾಕ್ಯವನ್ನ ಕರ್ತನೆ ಕೇಳುವ ಪ್ರತಿಯೊಬ್ಬರು ಸ್ವಾಮಿ ಕರ್ತನೆ ಅಪಾತನ ಸಹೋದರಿಗೋಸ್ಕರ ಪ್ರಾಣ ಕೊಡುವ ಹಂಗಿನಲ್ಲಿ ಇದ್ದಾರೆ ಎಂಬ ವಿಷಯಗಳನ್ನು ತಿಳಿದುಕೊಳ್ಳುವ ಹಾಗೆ ಇದರ ಬಗ್ಗೆ ಸ್ವಾಮಿ ಕರ್ತನೆ ನಿನ್ನ ಸ್ವಾರ್ಥದಿಂದ ನೀವು ನಮಗೋಸ್ಕರ ಪ್ರಾಣ ಕೊಟ್ಟ ಪ್ರೀತಿಯನ್ನು ಸ್ವಾಮಿ ಇನ್ನೊಬ್ಬರಿಗೆ ತಿಳಿಸುವ ಹಾಗೆ ಕರ್ತನೆ ಪ್ರತಿಯೊಬ್ಬರಲ್ಲಿ ಮನಸ್ಸು ಉಂಟು ಮಾಡ್ರಿ ಎಂಬುದಾಗಿ ಪ್ರಾರ್ಥಿಸ್ತಾ ಯೇಸು ಕ್ರಿಸ್ತನ ಅಧಿಕಾರವುಳ್ಳ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆಯ ದೇವ್ರೆ. ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.